ಪ್ರೀತಿಯ ಮಕ್ಕಳೇ, ಎಲ್ರಿಗೂ ನಮಸ್ಕಾರ. ಮಕ್ಕಳೆಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಎಂದು ಭಾವಿಸ್ತೇನೆ. ಮಕ್ಕಳೇ, ನಮಗೆಲ್ಲ ಹಬ್ಬ ಹರಿದಿನ ಸಂಭ್ರಮ ಅಂದರೆ ಎಲ್ರಿಗೂ ಇಷ್ಟ ಅಲ್ವಾ? ಹೌದು. ಆದರೆ ಈ ವರ್ಷ ಮಾತ್ರ ಈ ಕೋವಿಡ್-19 ಎಂಬ ಈ ಕಾಯಿಲೆಯಿಂದಾಗಿ ಯಾವುದೇ ಹಬ್ಬಗಳನ್ನಾಗಲಿ ಸಂಭ್ರಮಗಳನ್ನಾಗಲಿ ಅತ್ಯಂತ ಅದ್ಧೂರಿಯಾಗಿ ಆಚರಿಸಲಿಕ್ಕೆ ನಮ್ಮಿಂದ ಸಾಧ್ಯವಾಗಲಿಲ್ಲ. ಭಾರತದಲ್ಲಿ ನಾವು ಬಹಳಷ್ಟು ಧಾರ್ಮಿಕ ಹಾಗೂ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸ್ತೇವೆ ಅಲ್ವಾ? ಒಂದು ವೇಳೆ ಶಾಲೆ ಇರ್ತಿದ್ರೆ ನಾವೆಲ್ಲ ಸೇರಿ ಆಗಸ್ಟ್ನಲ್ಲಿ ಸ್ವಾತಂತ್ರ್ಯ ದಿನಾಚರಣೆ, ಸೆಪ್ಟೆಂಬರ್ನಲ್ಲಿ ಶಿಕ್ಷಕರ ದಿನಾಚರಣೆ, ಅಕ್ಟೋಬರ್ನಲ್ಲಿ ಗಾಂಧಿ ಜಯಂತಿ, ನವೆಂಬರ್ ತಿಂಗಳಲ್ಲಿ ಮಕ್ಕಳ ದಿನಾಚರಣೆ ಅಂತ ಬಹಳಷ್ಟು ರಾಷ್ಟ್ರೀಯ ಹಬ್ಬಗಳನ್ನು ಅತ್ಯಂತ ಸಡಗರದಿಂದ ಆಚರಿಸ್ತಿದ್ವಿ. ಇನ್ನು ಆಗಸ್ಟ್ ತಿಂಗಳಿಂದ ಧಾರ್ಮಿಕ ಹಬ್ಬಗಳ ಋತು ಆರಂಭ ಆಗ್ತದೆ. ಆದರೆ ದಸರಾ ಹಬ್ಬ ಆಗಲಿ ದೀಪಾವಳಿ ಹಬ್ಬ ಆಗಲಿ ಯಾವುದನ್ನು ನಮಗೆ ಅದ್ಧೂರಿಯಾಗಿ ಈ ವರ್ಷ ಆಚರಣೆ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಬಹಳ ಬೇಗನೆ ಈ ಕೋವಿಡ್ ಎಂಬ ಮಹಾಮಾರಿ ನಮ್ಮನ್ನು ಬಿಟ್ಟು ತೊಲಗಲಿ ಅಂತ ಆ ಭಗವಂತನಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣ. ಮಕ್ಕಳೇ, ಈಗ ಯಾವ ರಾಷ್ಟ್ರೀಯ ಹಬ್ಬವನ್ನು ಅತ್ಯಂತ ಅದ್ಧೂರಿಯಾಗಿ ಅತ್ಯಂತ ಸಂಭ್ರಮ ಸಡಗರದಿಂದ ನಾವು ಆಚರಿಸ್ತೇವೆ ಅಂತ ನಿಮ್ಮ ಹತ್ರ ನಾನೊಂದು ಪ್ರಶ್ನೆ ಕೇಳಿದರೆ ಖಂಡಿತವಾಗಿ ನಿಮ್ಮ ಉತ್ತರ ಸ್ವಾತಂತ್ರ್ಯ ದಿನಾಚರಣೆ ಎಂದು. ಹೌದು ಪ್ರೀತಿಯ ಮಕ್ಕಳೇ, ಯಾವಾಗ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತೇವೆ? ಆಗಸ್ಟ್ 15. ಹೌದು, 1947 ಆಗಸ್ಟ್ 15ರಂದು ಪರಕೀಯರ ದಾಸ್ಯದಿಂದ ಮುಕ್ತಗೊಂಡು ನಮ್ಮ ದೇಶ ಸ್ವತಂತ್ರವಾಯಿತು. ಈ ಸ್ವಾತಂತ್ರ್ಯ ಎನ್ನುವಂತಹ ಈ ಹಬ್ಬ ಇಲ್ಲದಿರ್ತಿದ್ರೆ ಬಹುಶಃ ಉಳಿದೆಲ್ಲ ಹಬ್ಬಗಳು ಅದಕ್ಕೆ ಖಂಡಿತವಾಗಿ ಅರ್ಥನೇ ಇರ್ತಿರಲಿಲ್ಲ ಅಂತೇಳಿ ನಾವು ಹೇಳ್ಬೋದು. ಹಾಗಾದರೆ 1947 ಆಗಸ್ಟ್ 15ರ ಮುಂಚಿನ ಕಾಲವನ್ನು ನಾವು ಸ್ವಾತಂತ್ರ್ಯ ಪೂರ್ವ ಕಾಲ ಅಂತ ಕರೀತೇವೆ. 1947 ಆಗಸ್ಟ್ 15ರ ನಂತರದ ಕಾಲವನ್ನು ನಾವು ಸ್ವಾತಂತ್ರ್ಯೋತ್ತರ ಭಾರತ ಅಂತ ಕರೀತೇವೆ, ಅಥವಾ ಸ್ವಾತಂತ್ರ್ಯದ ನಂತರದ ಭಾರತ. ಹಾಗಾದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 73 ವರ್ಷಗಳೇ ಕಳೆದು ಹೋದವು. ಈಗ ನಾವು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿದ್ದೇವೆ. ಇಂದಿನ ಪಾಠದಲ್ಲಿ ನಾವು ಈ ಸ್ವಾತಂತ್ರ್ಯೋತ್ತರ ಭಾರತ ಎನ್ನುವ ಪಾಠದಲ್ಲಿ ಸ್ವಾತಂತ್ರ್ಯ ಲಭಿಸಿದ ಆರಂಭದಲ್ಲಿ ನಮ್ಮ ದೇಶ ಎದುರಿಸಿದಂತಹ ಕೆಲವು ಸಮಸ್ಯೆಗಳು ಯಾವುದು, ಆ ಸಮಸ್ಯೆಗಳಿಗೆ ನಮ್ಮ ಸರ್ಕಾರ ಯಾವ ರೀತಿ ಪರಿಹಾರವನ್ನು ಒದಗಿಸಿತು, ಈ ಎಲ್ಲ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಈಗ ಮಕ್ಕಳೇ, ನಿಮ್ಮ ಮನೆಯಲ್ಲಿ ಒಂದು ಕಾರ್ಯಕ್ರಮ ನಡೀತದೆ. ಒಂದು ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಯಾವುದಾದ್ರೂ ಒಂದು ಹಬ್ಬ ಇರಬಹುದು, ಮದುವೆ ಕಾರ್ಯಕ್ರಮ ಇರಬಹುದು. ಮಕ್ಕಳಾದ ನೀವೆಲ್ಲ ಬಹಳ ಸಂತೋಷದಿಂದ ಸಡಗರದಿಂದ ಸಂಭ್ರಮಾಚರಣೆಯಲ್ಲಿ ಇದ್ದರೆ ಮನೆಯ ಒಡೆಯ ಯಾರು ಆ ಕಾರ್ಯಕ್ರಮದ ಒಂದು ಜವಾಬ್ದಾರಿ ಇರ್ತದ ಆತನಿಗೆ ಮಾತ್ರ ಒಂದು ನಿದ್ದೆ ಬರೋದಿಲ್ಲ. ಯಾಕಂತ ಹೇಳ್ತೀರಾ? ಈ ಒಂದು ಕಾರ್ಯಕ್ರಮ ಎನ್ನುವುದು ಅತ್ಯಂತ ಯಶಸ್ವಿಯಾಗಿ ನಡೀಬೇಕು, ಅದನ್ನು ಉತ್ತಮವಾಗಿ ಕೊನೆ ಮುಟ್ಟಿಸಬೇಕು ಎನ್ನುವಂತಹ ಒಂದು ರೀತಿಯ ಕಾಳಜಿಯೂ ಇರ್ತದೆ. ಅದರ ಜೊತೆಗೆ ಒಂದು ರೀತಿಯ ಆತಂಕ ಕೂಡ ಇರ್ತದೆ. ಈಗ 1947 ಆಗಸ್ಟ್ 15ರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಈ ಸಮಯದಲ್ಲಿ ನಮ್ಮ ದೇಶದಲ್ಲಿ ಸಂತಸದ ಜೊತೆಗೆ ಒಂದು ರೀತಿಯ ಸಂಕಟ. ಸಂತೋಷ ಎಲ್ಲ ಜನರಿಗೆ, ಯಾಕಂತೇಳಿದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಹಲವಾರು ಹುತಾತ್ಮರ ತ್ಯಾಗ ಬಲಿದಾನದಿಂದ ಈ ಸ್ವಾತಂತ್ರ್ಯ ಎನ್ನುವುದು ನಮಗೆ ಸಿಕ್ಕಿತು. ಆದರೆ ಆ ಸ್ವಾತಂತ್ರ್ಯದ ಜೊತೆಗೆ ನಮ್ಮ ರಾಷ್ಟ್ರ ನಾಯಕರಿಗೆ, ಯಾರು ಈ ದೇಶದ ಆಡಳಿತದ ಚುಕ್ಕಾಣಿ ಹಿಡಿದಿದ್ರ, ಅವರಿಗೆ ಒಂದು ರೀತಿಯ ಸಂಕಟದ ಸಮಯ. ಯಾಕೆ ಸಂಕಟ? ಇಷ್ಟರವರೆಗೆ ಸುಮಾರು 4.5 ದಶಕಗಳ ಕಾಲ ನಮ್ಮನ್ನು ಬ್ರಿಟಿಷರು ಆಳ್ತಾ ಇದ್ರು.
ಈ ಬ್ರಿಟಿಷರ ಆಳ್ವಿಕೆಯಿಂದ ಈಗ ತಾನೇ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಆಡಳಿತದ ಚುಕ್ಕಾಣಿಯನ್ನು ನಮ್ಮ ಕೈಗೆ ನಾವು ಈಗ ತಾನೇ ಈ ಆಡಳಿತವನ್ನು ವಹಿಸಿಕೊಂಡಿದ್ದೇವೆ. ಆವಾಗ ಖಂಡಿತವಾಗಿ ಒಂದು ರೀತಿಯ ಸಂಕಟ, ಅನೇಕ ಸಮಸ್ಯೆಗಳನ್ನು ಭಾರತ ಎದುರಿಸಬೇಕಾಯಿತು. ಆ ಸಮಸ್ಯೆಗಳು ಯಾವುದು ಮತ್ತು ಆ ಸಮಸ್ಯೆಗಳಿಗೆ ನಮ್ಮ ರಾಷ್ಟ್ರ ನಾಯಕರು ಯಾವ ರೀತಿ ಪರಿಹಾರವನ್ನು ಕಂಡುಕೊಂಡ್ರು ಎನ್ನುವುದರ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಪ್ರೀತಿಯ ಮಕ್ಕಳೇ, ಸ್ವಾತಂತ್ರ್ಯ ಬಂದ ಆರಂಭದಲ್ಲಿ ಭಾರತ ಎದುರಿಸಿದ ಸಮಸ್ಯೆಗಳು ಯಾವುವು? ಮೊದಲನೇದಾಗಿ ಮತೀಯ ಗಲಭೆ, ನಿರಾಶ್ರಿತರ ಸಮಸ್ಯೆ, ಅರ್ಥವ್ಯವಸ್ಥೆ ಹಿಂದುಳಿದಿತ್ತು, ನೂತನ ಸರ್ಕಾರ ರಚನೆ ಆಗಬೇಕಿತ್ತು, ನೂತನ ಸಂವಿಧಾನ ರಚನೆ ಆಗಬೇಕಿತ್ತು, ದೇಶೀಯ ಸಂಸ್ಥಾನಗಳ ವಿಲೀನ ಆಗಬೇಕಿತ್ತು, ನಮ್ಮ ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸಬೇಕಿತ್ತು. ಇನ್ನು ಭಾರತದಲ್ಲಿ ಅಸಮಾನತೆ ಇತ್ತು, ಅದನ್ನು ಹೋಗಲಾಡಿಸಬೇಕಿತ್ತು. ಭಾಷಾವಾರು ರಾಜ್ಯಗಳ ರಚನೆ ಆಗಬೇಕಿತ್ತು. ಭಾರತಕ್ಕೆ ಹೊಸ ಅರ್ಥವ್ಯವಸ್ಥೆಯನ್ನು ರೂಪಿಸಬೇಕಿತ್ತು. ಅನೇಕ ಭಾರತದ ವಿದೇಶಾಂಗ ನೀತಿಯನ್ನು ರೂಪಿಸಬೇಕಿತ್ತು. ಹೀಗೆ ಹಲವಾರು ಸಮಸ್ಯೆಗಳನ್ನು ಸ್ವಾತಂತ್ರ್ಯ ಬಂದ ಆರಂಭದಲ್ಲಿ ಭಾರತ ಎದುರಿಸ್ತದೆ. ಏನಿದು ಮತೀಯ ಗಲಭೆ? ಯಾಕೆ ಉಂಟಾಯಿತು ಈ ಮತೀಯ ಗಲಭೆ? ನಮಗೆಲ್ಲ ತಿಳಿದಿರುವ ಹಾಗೆ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಹೇಗೋ ಸಿಕ್ಕಿತು. ಆದರೆ ಭಾರತ ತನ್ನ ಸಾರ್ವಭೌಮತೆ ಅಥವಾ ಅಖಂಡತೆಯನ್ನು ಕಳೆದುಕೊಂಡಿತ್ತು ಅಂತ ಹೇಳ್ಬೋದು. ದೇಶ ಇಬ್ಬಾಗವಾಯಿತು. ಭಾರತ ಮತ್ತು ಪಾಕಿಸ್ತಾನ ಎನ್ನುವಂತಹ ಎರಡು ದೇಶಗಳು ಹುಟ್ಟಿಕೊಳ್ತವೆ. ಈ ಸಮಯದಲ್ಲಿ ಅಸಂಖ್ಯಾತ ಹಿಂದೂಗಳು ಪಾಕಿಸ್ತಾನದಿಂದ ಭಾರತದ ಕಡೆಗೆ ಬರ್ತಾರೆ, ಮುಸ್ಲಿಮರು ಭಾರತದಿಂದ ಪಾಕಿಸ್ತಾನದ ಕಡೆಗೆ ಹೋಗ್ತಾರೆ. ದೇಶ ವಿಭಜನೆಗೆ ವಿರೋಧ ವ್ಯಕ್ತವಾದಾಗ ಮತೀಯ ಗಲಭೆ ಆರಂಭ ಆಗ್ತದೆ. ಕೋಮು ಗಲಭೆ ಅಂತೇಳಿ ನಾವು ಏನು ಹೇಳ್ತೇವೆ, ಅದರ ಬಗ್ಗೆ ಮುಂದೆ ವಿವರವಾಗಿ ನಾವು ತಿಳಿದುಕೊಳ್ಳೋಣ. ಈ ರೀತಿ ಈ ಮತೀಯ ಗಲಭೆ ಉಂಟಾದಾಗ ಅಸಂಖ್ಯಾತ ಸಂಖ್ಯೆಯ ಜನರು ಪಾಕಿಸ್ತಾನದಿಂದ ಭಾರತಕ್ಕೆ ಬರ್ತಾರೆ. ಹೀಗೆ ನಿರಾಶ್ರಿತರು ಅಂದರೆ ಯಾರು? ಯುದ್ಧದ ಕಾರಣದಿಂದಾಗ್ಬೋದು, ನೈಸರ್ಗಿಕ ವಿಕೋಪಗಳ ಕಾರಣದಿಂದಾಗ್ಬೋದು, ಜನರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಲಸೆ ಹೋಗುವುದನ್ನೇ ನಾವು ಏನಂತ ಕರಿತೇವೆ, ವಲಸೆ ಹೋಗುವುದನ್ನೇ, ವಲಸಿಗರನ್ನೇ ನಾವು ನಿರಾಶ್ರಿತರು ಅಂತೇಳಿ ಕರಿತೇವೆ. ನಾವು ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ ಗುಳೆ ಹೋಗುವುದು ಅಂತ ಹೇಳ್ತೇವೆ. ಪ್ರವಾಹದ ಸಮಯದಲ್ಲೆಲ್ಲ ನಾವು ನೋಡಿರಬಹುದು, ಜನರು ತಮ್ಮ ಸ್ವಂತ ಊರನ್ನು, ಮನೆ ಮಠ ಎಲ್ಲವನ್ನೂ ಬಿಟ್ಟು ಇನ್ನೊಂದು ಊರಿಗೆ ವಲಸೆ ಹೋಗ್ತಾರೆ. ಇಂಥವರ ಸಮಸ್ಯೆ ಸ್ವಾತಂತ್ರ್ಯ ಬಂದಾಗ ಬಹಳಷ್ಟು ಸಂಖ್ಯೆಯಲ್ಲಿ, ಸುಮಾರು 6 ಲಕ್ಷ ಮಿಲಿಯನ್ ಜನರು ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಬರ್ತಾರೆ. ತಕ್ಷಣಕ್ಕೆ ಅವರಿಗೆ ಪರಿಹಾರ ಒದಗಿಸಬೇಕು, ಬಂದ ಜನರಿಗೆ ಪುನರ್ವಸತಿ ಕಲ್ಪಿಸಬೇಕಿತ್ತು. ಹೀಗಾಗಿ ನಮ್ಮ ರಾಷ್ಟ್ರ ನಾಯಕರ ಮೇಲೆ ಅತ್ಯಂತ ದೊಡ್ಡ ಜವಾಬ್ದಾರಿ ಇತ್ತು. ಈ ನಿರಾಶ್ರಿತರಿಗೆ ಪುನರ್ವಸತಿ ಕಲ್ಪಿಸುವಂತಹ ಕಾರ್ಯ ಆಗಬೇಕಿತ್ತು. ಈ ಒಂದು ಸಮಸ್ಯೆಯನ್ನು ಭಾರತ ಎದುರಿಸ್ತದೆ. ಈ ಸಮಸ್ಯೆಗೆ ಹೇಗೆ ಪರಿಹಾರ ಕಂಡುಕೊಳ್ತೇವೆ ಮುಂದೆ ನಾವು ತಿಳಿದುಕೊಳ್ಳೋಣ. ಇನ್ನು ನಮ್ಮ ಅರ್ಥವ್ಯವಸ್ಥೆ, ನಮ್ಮ ಆರ್ಥಿಕ ವ್ಯವಸ್ಥೆಯ 3 ವಲಯಗಳು ಅಂದರೆ ಕೃಷಿ, ಕೈಗಾರಿಕೆ ಮತ್ತು ವಾಣಿಜ್ಯ ವಲಯ ಅಥವಾ ಸೇವಾ ಕ್ಷೇತ್ರ ಅಂತೇಳಿ ಹೇಳ್ತೇವೆ ಅಲ್ವಾ ಮಕ್ಕಳೇ. ಈಗ ದೇಶ ವಿಭಜನೆಯ ಕಾರಣದಿಂದ ಮತ್ತು ಬ್ರಿಟಿಷರ ಆಳ್ವಿಕೆಯಿಂದ ಭಾರತದ ಅರ್ಥವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿತ್ತು ಅಂತೇಳಿ ನಾವು ಹೇಳ್ಬೋದು. ಸ್ವಾತಂತ್ರ್ಯ ಹೋರಾಟ ಎಂಬ ಪಾಠದಲ್ಲಿ ನೀವು ಮಂದಗಾಮಿ ನಾಯಕರುಗಳಲ್ಲಿ ಒಬ್ಬರಾದಂತಹ ದಾದಾಬಾಯಿ ನವರೋಜಿ ಅಲ್ವಾ ಮಕ್ಕಳೇ, ಈ ದಾದಾಬಾಯಿ ನವರೋಜಿಯವರು ಒಂದು ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ಯಾವ ಸಿದ್ಧಾಂತ ಅದು? ಹೌದು, ಸಂಪತ್ತಿನ ಸೋರಿಕೆಯ ಸಿದ್ಧಾಂತ. ಯಾಕೆ ನಮ್ಮ ಅರ್ಥವ್ಯವಸ್ಥೆ ಕುಸಿಯಿತು, ಯಾಕೆ ನಮ್ಮ ಆರ್ಥಿಕ ವ್ಯವಸ್ಥೆ ಹಿಂದುಳಿದಿತ್ತು? ಇದಕ್ಕೆ ಮುಖ್ಯ ಕಾರಣ ನಮ್ಮ ಸಂಪತ್ತು ಇಂಗ್ಲೆಂಡಿಗೆ ಸೋರಿ ಹೋಗ್ತಿತ್ತು. ಈ ಸಂಪತ್ತು ಭಾರತದಿಂದ ಇಂಗ್ಲೆಂಡಿಗೆ ಹೇಗೆ ಸೋರಿಕೆ ಆಗ್ತಿತ್ತು ಅಂತ ಹೇಳಿ ದಾದಾಬಾಯಿ ನವರೋಜಿಯವರು ತಮ್ಮ ಸಿದ್ಧಾಂತದಲ್ಲಿ ಉತ್ತಮವಾಗಿ ವಿವರಿಸಿದ್ದಾರೆ. ನಮ್ಮ ಕೈಗಾರಿಕೆಗಳಿಗಾಗಲಿ, ನಮ್ಮ ಕೃಷಿ ಕ್ಷೇತ್ರಕ್ಕಾಗಲಿ ಬ್ರಿಟಿಷರು ಯಾವುದೇ ರೀತಿಯ ಪ್ರೋತ್ಸಾಹ ನೀಡಲಿಲ್ಲ. ಬದಲಾಗಿ ಇಂಗ್ಲೆಂಡಲ್ಲಿ ಅವರು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿದರು.
ಇಲ್ಲಿಂದ ಕಚ್ಚಾ ವಸ್ತುಗಳನ್ನು ಇಂಗ್ಲೆಂಡಿಗೆ ಸಾಗಿಸಿದ್ರು. ಅಲ್ಲಿಯ ಕಾರ್ಖಾನೆಗಳಲ್ಲಿ ಉತ್ಪಾದನೆಯಾದಂತಹ ಸಿದ್ಧ ವಸ್ತುಗಳನ್ನು ತಂದು ಭಾರತದ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದರ ಪರಿಣಾಮವಾಗಿ ಭಾರತದ ಕರಕುಶಲಕರ್ಮಿಗಳು ಬೀದಿಗೆ ಬರುವಂಥ ಪರಿಸ್ಥಿತಿಗೆ ಬಂದರು. ಈ ರೀತಿ ಸ್ವಾತಂತ್ರ್ಯ ಬಂದ ಆರಂಭದಲ್ಲಿ ನಮ್ಮ ಆರ್ಥಿಕ ವ್ಯವಸ್ಥೆ ಬಹಳಷ್ಟು ಹಿಂದುಳಿದಿತ್ತು ಅಂತೇಳಿ ಹೇಳ್ಬಹುದು. ಆದುದರಿಂದ ಜನರಿಗೆ ಉದ್ಯೋಗ ಒದಗಿಸಬೇಕು, ಕೃಷಿಯ ಪುನಶ್ಚೇತನ ಆಗಬೇಕು, ಕೈಗಾರಿಕೆಗಳನ್ನು ಸ್ಥಾಪಿಸಬೇಕು. ಈ ಜವಾಬ್ದಾರಿಯು ನಮ್ಮ ರಾಷ್ಟ್ರ ನಾಯಕರ ಮೇಲೆ ಇತ್ತು. ನೆಕ್ಸ್ಟ್ ಮುಂದಿನದು ನೂತನ ಸರ್ಕಾರ ರಚನೆ. ಮಕ್ಕಳೇ, 1947 ಆಗಸ್ಟ್ 15 ಆ ದಿನದ ಮುಂಚಿನ ದಿನ ತನಕ ನಮ್ಮನ್ನು ಆಳ್ತಿದ್ದವರು ಬ್ರಿಟಿಷರು. ಆಳ್ವಿಕೆ ನಡೆಸಿ ನಮಗೆ ಗೊತ್ತಿಲ್ಲ. ಬಹಳ ವರ್ಷಗಳ ನಂತರ ಆಡಳಿತ ನಮ್ಮ ಕೈಗೆ ಬರ್ತದೆ. ಆಡಳಿತ ನಡೆಸುವುದು ಹೇಗೆ? ಈ ರೀತಿ ನೂತನ ಸರ್ಕಾರ ರಚನೆ ಆಗುವಂತಹದ್ದು. ನೂತನ ಸರ್ಕಾರ ರಚನೆ ಮಾಡಲಿಕ್ಕೆ ಸರ್ಕಾರ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ತದೆ ಮುಂದೆ ನಾವು ತಿಳಿದುಕೊಳ್ಳೋಣ. ಅದೇ ರೀತಿಯಲ್ಲಿ ದೇಶವನ್ನು ಆಳಬೇಕು, ದೇಶವನ್ನು ಆಳುವ ಕಾನೂನನ್ನು ಜಾರಿಗೆ ತರಬೇಕು. ಅದನ್ನೇ ನಾವು ಸಂವಿಧಾನ ಅಂತೇಳಿ ಹೇಳ್ತೇವೆ. ನಿಮಗೆಲ್ಲ ತಿಳಿದಿರುವ ಹಾಗೆ ಮಕ್ಕಳೇ, ನಮ್ಮ ದೇಶದ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು ಎಲ್ಲ ದೇಶಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಭಾರತಕ್ಕೆ ಒಂದು ಉತ್ತಮವಾದ ಸಂವಿಧಾನವನ್ನು ರಚಿಸಿಕೊಟ್ರು. ಆ ಕೆಲಸನೂ ಇದೇ ಸಮಯದಲ್ಲಿ ಆಗಬೇಕಿತ್ತು. ಭಾರತದ ಮೇಲಿದ್ದ ಇನ್ನೊಂದು ಜವಾಬ್ದಾರಿ ಅದಾಗಿತ್ತು. ಇನ್ನು ದೇಶೀಯ ಸಂಸ್ಥಾನಗಳ ವಿಲೀನ ಆಗಬೇಕಿತ್ತು. ಏನಿದು ದೇಶೀಯ ಸಂಸ್ಥಾನಗಳ ವಿಲೀನ ಅಂದರೆ? ಭಾರತ ಅತ್ಯಂತ ದೊಡ್ಡ ದೇಶ. ಬ್ರಿಟಿಷರು ಕೇವಲ ಕೆಲವು ಪ್ರಾಂತ್ಯಗಳಲ್ಲಿ ನೇರವಾಗಿ ಆಡಳಿತ ನಡೆಸ್ತಿದ್ರು. ಭಾರತದಲ್ಲಿ 562 ಸಣ್ಣ ಪುಟ್ಟ ದೇಶೀಯ ರಾಜರುಗಳು ಆಳ್ತಾ ಇದ್ರು. ಈಗ ಭಾರತ ಬ್ರಿಟಿಷರ ಆಳ್ವಿಕೆಯಿಂದ ಬಿಡುಗಡೆ ಹೊಂದಿತು. ಆದರೆ ಈ ರಾಜರು ತಮ್ಮ ರಾಜ್ಯಗಳನ್ನು ದೇಶದ ಕೇಂದ್ರ ಒಕ್ಕೂಟದಲ್ಲಿ ವಿಲೀನಗೊಳಿಸಬೇಕಿತ್ತು. ಅದು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ. ಆದರೂ ಈ ಒಂದು ಕೆಲಸವನ್ನು ನಮ್ಮ ಪ್ರಥಮ ಗೃಹ ಮಂತ್ರಿ, ಭಾರತದ ಉಕ್ಕಿನ ಮನುಷ್ಯ ಅಂತೇಳಿ ಯಾರನ್ನು ನಾವು ಕರಿತೇವೆ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಹೇಗೆ ನಿರ್ವಹಿಸಿದ್ರು ಅಂಥೇಳಿ ನಾವು ಮುಂದೆ ತಿಳಿದುಕೊಳ್ಳೋಣ. ಇನ್ನು ಬಹಳಷ್ಟು ವರ್ಷಗಳ ನಿರಂತರ ಹೋರಾಟದ ಫಲವಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು. ಸಿಕ್ಕಿದ ಸ್ವಾತಂತ್ರ್ಯವನ್ನು ನಾವು ಪರಕೀಯರಿಂದ ರಕ್ಷಿಸಬೇಕಿತ್ತು. ಇದು ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿತ್ತು. ಆದುದರಿಂದ ನಮ್ಮ ರಕ್ಷಣಾ ವ್ಯವಸ್ಥೆ ಅಥವಾ ಮಿಲಿಟರಿ ವ್ಯವಸ್ಥೆಯನ್ನು ನಾವು ಬಲಪಡಿಸಬೇಕಿತ್ತು. ಇವತ್ತು ನಾವು ಹೆಮ್ಮೆಯಿಂದ ಹೇಳ್ಬೋದು, ನಮ್ಮ ಭಾರತದ ರಕ್ಷಣಾ ವ್ಯವಸ್ಥೆ, ನಮ್ಮ ಮಿಲಿಟರಿ ವ್ಯವಸ್ಥೆ ಪ್ರಪಂಚದ ಯಾವುದೇ ಮಿಲಿಟರಿ ಪಡೆಗಿಂತ ಕಡಿಮೆ ಇಲ್ಲ. ಭಾರತದ ರಕ್ಷಣಾ ಪಡೆಯು ಅತ್ಯಂತ ಪ್ರಬಲವಾಗಿದೆ. ದೇಶದ ರಕ್ಷಣೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಆದರೆ ಆರಂಭದ ದಿನಗಳಲ್ಲಿ ಈ ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುವುದು ರಾಷ್ಟ್ರ ನಾಯಕರುಗಳ ಒಂದು ದೊಡ್ಡ ಜವಾಬ್ದಾರಿ. ಅದನ್ನು ದೀರ್ಘಾವಧಿಯಲ್ಲಿ ಈ ರಕ್ಷಣಾ ವ್ಯವಸ್ಥೆಗೆ ವಿವಿಧ ರೀತಿಯ ಯುದ್ಧ ವಿಮಾನಗಳು, ಹಡಗುಗಳು, ಈ ರೀತಿ ವಿವಿಧ ರೀತಿಯ ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುವತ್ತ ನಾವು ಗಮನ ಹರಿಸ್ತೇವೆ. ಅದರಲ್ಲಿ ಖಂಡಿತವಾಗಿ ಉತ್ತಮ ಒಂದು ರಕ್ಷಣಾ ವ್ಯವಸ್ಥೆಯನ್ನು ನಾವೀಗ ಹೊಂದಿದ್ದೇವೆ ಅಂತೇಳಿ ಹೇಳ್ಬೋದು ಮಕ್ಕಳೇ. ಇನ್ನು ನಮ್ಮ ಭಾರತ ದೇಶದ ಒಂದು ಸಮಾಜ ನಿಮಗೆ ಗೊತ್ತಿದ್ದ ಪ್ರಕಾರ ಇಲ್ಲಿ ಸಮಾನತೆ ಇರಲಿಲ್ಲ. ಅದು ಜಾತಿ ಆಧಾರಿತ ಇರಬಹುದು, ಲಿಂಗ ಆಧಾರಿತ ಇರಬಹುದು. ಆದುದರಿಂದ ಸಮಾಜದಲ್ಲಿ ಅನೇಕ ಮೂಢನಂಬಿಕೆಗಳಿದ್ದವು. ಅನೇಕ ಸುಧಾರಣೆಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ ಆಗಬೇಕಿತ್ತು. ಆದುದರಿಂದ ವಿವಿಧ ಕ್ಷೇತ್ರದಲ್ಲಿ ಸಬಲೀಕರಣದ ಅಗತ್ಯವಿತ್ತು. ಆದುದರಿಂದ ಸರ್ಕಾರ ಯಾವ ರೀತಿ ಈ ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕೆ ಪ್ರಯತ್ನಿಸಿತು ಮತ್ತು ಅದರಲ್ಲಿ ಯಶಸ್ವಿಯೂ ಆಯಿತು. ಇದು ಕೂಡ ಒಂದೆರಡು ದಿನದಲ್ಲಿ ಸಾಧಿಸುವಂಥದ್ದಲ್ಲ. ಬಹಳ ದೀರ್ಘವಾದಂಥ ಪ್ರಕ್ರಿಯೆ. ನಮ್ಮ ಸಮಾಜದಲ್ಲಿ ಇನ್ನೂ ಕೂಡ ಅನೇಕ ರೀತಿಯ ಅಸಮಾನತೆಗಳು ಇವೆ ಮತ್ತು ಇವುಗಳನ್ನು ಹೋಗಲಾಡಿಸಲಿಕ್ಕೆ ನಿರಂತರವಾಗಿ ಸರ್ಕಾರ ಪ್ರಯತ್ನ ಪಡ್ತಾ ಉಂಟು. ಇನ್ನು ಮುಂದೆ ಅತಿ ದೊಡ್ಡ ಭಾರತದ ನಿರ್ಮಾಣ ಆಯಿತು. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಆದರೆ ಕೇಂದ್ರದಿಂದ
ಆಳ್ವಿಕೆ ನಡೆಸಿ ಇಡೀ ದೇಶವನ್ನು ಆಳುವುದು ಅಷ್ಟು ಸುಲಭವಲ್ಲ. ಆದುದರಿಂದ ಆಡಳಿತದ ವಿಕೇಂದ್ರೀಕರಣ, ಆಡಳಿತವನ್ನು ಇನ್ನಷ್ಟು ಸುಲಭಗೊಳಿಸಲಿಕ್ಕೆ ದೇಶವನ್ನು ರಾಜ್ಯಗಳಾಗಿ ವಿಭಾಗಿಸಬೇಕಾಯಿತು. ಆ ಕೆಲಸವು ನಮ್ಮ ರಾಷ್ಟ್ರ ನಾಯಕರ ಒಂದು ಜವಾಬ್ದಾರಿಯಾಗಿತ್ತು. ಆದುದರಿಂದ ಈ ಭಾಷಾವಾರು ರಾಜ್ಯಗಳ ರಚನೆಯನ್ನು ಮುಂದೆ ಮಾಡ್ತಾರೆ. ಈ ರೀತಿ ಈ ಎಲ್ಲ ಸಮಸ್ಯೆಗಳನ್ನು ಮಕ್ಕಳೇ ನಮ್ಮ ಭಾರತ ಸ್ವಾತಂತ್ರ್ಯ ಬಂದ ಆರಂಭದಲ್ಲಿ ಎದುರಿಸಬೇಕಾಯಿತು. ಎಲ್ರಿಗೂ ಈಗ ಭಾರತ ಯಾವೆಲ್ಲ ಸಮಸ್ಯೆಗಳನ್ನು ಎದುರಿಸಿತು ಅಂಥೇಳಿ ಅರ್ಥ ಆಯ್ತಲ್ವ ಮಕ್ಕಳೇ? ಹೌದು. ಹಾಗಾದರೆ ಮುಂದೆ ಈ ಸಮಸ್ಯೆಗಳನ್ನು ಭಾರತ ಹೇಗೆ ಎದುರಿಸಿತು, ಮುಖ್ಯವಾಗಿ ಈ ತರಗತಿಯಲ್ಲಿ ಮತೀಯ ಗಲಭೆ ಅಂದರೆ ಏನು, ಇನ್ನು ನಿರಾಶ್ರಿತರ ಸಮಸ್ಯೆಯನ್ನು ನಮ್ಮ ಸರ್ಕಾರ ಹೇಗೆ ಬಗೆಹರಿಸಿತು ಎನ್ನುವ ಬಗ್ಗೆ ತಿಳಿದುಕೊಳ್ಳೋಣ. ಏನಿದು ಮತೀಯ ಗಲಭೆ ಅಂತ ಹೇಳಿದರೆ, ಜಗತ್ತಿನ ಇತಿಹಾಸದಲ್ಲಿ ಒಂದು ಮಾತಿದೆ, ಜಗತ್ತಿನಲ್ಲಿ ಯುದ್ಧದಿಂದ ಪ್ರಾಣ ಕಳೆದುಕೊಳ್ಳುವುದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಜನರು ಈ ಮತೀಯ ಗಲಭೆಗಳಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು. ಈ ಮತೀಯ ಗಲಭೆ ಅಥವಾ ಕೋಮು ಗಲಭೆ ಎಂದರೇನು? ಮುಖ್ಯವಾಗಿ ಧರ್ಮಗಳ ನಡುವಿನ ಭಿನ್ನಾಭಿಪ್ರಾಯಗಳು ಅಥವಾ ಧರ್ಮದ ಆಧಾರದಲ್ಲಿ ಸಮಾಜದ ವಿಭಜನೆಯನ್ನೇ ನಾವು ಮತೀಯ ದಳ್ಳುರಿ, ಕೋಮು ಗಲಭೆ ಅಥವಾ ಮತೀಯ ಗಲಭೆ ಅಂಥೇಳಿ ಕರೀತೇವೆ. ನಮ್ಮ ಸುತ್ತಮುತ್ತ ಈಗ ಕೂಡ ಇಂತಹ ಮತೀಯ ಗಲಭೆಗಳು ಆಗಿಂದಾಗಿ ಸಂಭವಿಸ್ತಾ ಇರ್ತವೆ ಮತ್ತು ಇದರ ಪರಿಣಾಮವಾಗಿ ಸಾವಿರಾರು ಮಂದಿ ಪ್ರತಿ ವರ್ಷ ಈ ಹಿಂಸೆಯಲ್ಲಿ ಪ್ರಾಣ ಕಳ್ಕೊಳ್ತಾರೆ. ಈಗ ಭಾರತ ಒಂದು ಬಹು ಧರ್ಮಗಳ ರಾಷ್ಟ್ರ ಅಂತೆ ಅಲ್ವಾ ಮಕ್ಕಳೇ? ಭಾರತದಲ್ಲಿರುವ ಧರ್ಮಗಳು ಯಾವುದು? ಭಾರತದಲ್ಲಿ ಹಿಂದೂಗಳಿದ್ದಾರೆ, ಮುಸ್ಲಿಮರಿದ್ದಾರೆ, ಕ್ರೈಸ್ತರಿದ್ದಾರೆ, ಜೈನರಿದ್ದಾರೆ, ಸಿಖ್ಖರಿದ್ದಾರೆ, ಪಾರ್ಸಿಗಳು ಇದ್ದಾರೆ. ಹೇಗೆ ಈ ಭಾರತ ಬಹು ಧರ್ಮಗಳ ರಾಷ್ಟ್ರ ಹೇಗಾಯಿತು? ನಮಗೆಲ್ಲ ತಿಳಿದಿರುವ ಹಾಗೆ ಭಾರತವು ವಿವಿಧ ಕಾಲಗಳಲ್ಲಿ, ವಿವಿಧ ಕಾಲಘಟ್ಟದಲ್ಲಿ ಪರಕೀಯರ ಆಕ್ರಮಣಕ್ಕೆ ತುತ್ತಾಯಿತು. ಆರ್ಯರು ಭಾರತಕ್ಕೆ ಬರ್ತಾರೆ, ಹೂಣರು ಬರ್ತಾರೆ, ಶಕರು ಬರ್ತಾರೆ, ಮೊಘಲರು ಬರ್ತಾರೆ. ಇವರೆಲ್ಲ ಬಂದವರು ಮುಂದೆ ಭಾರತ ತಮ್ಮ ತಾಯ್ನಾಡು ಅಂಥೇಳಿ ಇಲ್ಲೇ ವಾಸ ಮಾಡ್ತಾರೆ, ಭಾರತೀಯರೇ ಆಗಿ ಹೋಗ್ತಾರೆ. ಹೀಗೆ ಸೌಹಾರ್ದತೆಯಿಂದ ಬಹಳ ವರ್ಷಗಳಿಂದ ನಾವು ಈ ಭಾರತದಲ್ಲಿ ಜೀವಿಸ್ತಾ ಇದ್ದೇವೆ. ಆದರೆ ಯಾವಾಗ ಬ್ರಿಟಿಷರು ತಮ್ಮ ಒಡೆದು ಆಳುವ ನೀತಿಯನ್ನು ಆರಂಭಿಸಿದ್ರ 1905ರಲ್ಲಿ ಲಾರ್ಡ್ ಕರ್ಜನ್ ಎನ್ನುವವನು ಭಾರತದ ಅತ್ಯಂತ ದೊಡ್ಡ ರಾಜ್ಯವಾದಂತಹ ಈ ಬಂಗಾಳವನ್ನು ವಿಭಾಗ ಮಾಡ್ತಾನೆ. ಪಶ್ಚಿಮ ಬಂಗಾಳ ಮತ್ತು ಈಗಿನ ಬಾಂಗ್ಲಾದೇಶ ಎನ್ನುವುದು ಪೂರ್ವ ಬಂಗಾಳ ಆಗ್ತದೆ. ಬಹುಸಂಖ್ಯಾತ ಹಿಂದೂಗಳು ಪಶ್ಚಿಮ ಬಂಗಾಳದಲ್ಲಿ ಉಳಿತಾರೆ, ಬಹುಸಂಖ್ಯಾತ ಮುಸ್ಲಿಮರು ಪೂರ್ವ ಬಂಗಾಳದಲ್ಲಿ ಉಳಿತಾರೆ. ಹೀಗೆ ಈ ಮತೀಯ ಸಂಘರ್ಷದ ಬೀಜಗಳನ್ನು ಬಿತ್ತಿದವರು ಒಡೆದು ಆಳುವ ನೀತಿಯನ್ನು ಅನುಸರಿಸಿ ನಮ್ಮಲ್ಲಿರುವ ಐಕ್ಯತೆಯನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದವರು ಬ್ರಿಟಿಷರು. ಯಾಕೆ ಹೇಳಿ ಮಕ್ಕಳೇ? ಈಗ ನಾವೆಲ್ಲ ಒಗ್ಗಟ್ಟಿನಿಂದ ಇದ್ದರೆ ಏನಾಗ್ತದೆ? ನಮ್ಮ ಒಗ್ಗಟ್ಟನ್ನು ಮುರಿಲಿಕ್ಕೆ ಸಾಧ್ಯವಾಗದಿದ್ದರೆ ನಾವು ಸುಲಭವಾಗಿ ಬ್ರಿಟಿಷರನ್ನು ಹೊಡೆದೋಡಿಸಬಹುದಿತ್ತು. ಆದರೆ ಬ್ರಿಟಿಷರು ಒಂದು ತಂತ್ರ ಹೆಣೆಯುತ್ತಾರೆ, ನಮ್ಮನ್ನು ವಿಭಾಗ ಮಾಡ್ತಾರೆ. ಈ ರೀತಿಯಲ್ಲಿ ಹಿಂದೂ ಮುಸ್ಲಿಂ ಎನ್ನುವ ಅಸ್ಮಿತೆಗಳು ಬೆಳೆದು ಬಂದು ಗಟ್ಟಿಯಾಗಿ ಮೊಳಕೆ ಒಡೆಯುತ್ತವೆ. ಇನ್ನು ಭಾರತ, ಇದು ಪಾಕಿಸ್ತಾನ ಎನ್ನುವುದು ಕೇವಲ 1947 ಆಗಸ್ಟ್ 14ರಂದು ಹುಟ್ಟಿಕೊಂಡಂತಹ ಒಂದು ದೇಶ. ಇದಕ್ಕಿಂತ ಮುಂಚೆ ಈ ಪಾಕಿಸ್ತಾನ ಎನ್ನುವುದು ನಮ್ಮ ಭಾರತದ ಒಂದು ಭಾಗವಾಗಿತ್ತು. ಯಾವಾಗ ನಮಗೆ ಸ್ವಾತಂತ್ರ್ಯ ಸಿಕ್ಕಿತಾ ದೇಶ ವಿಭಜನೆ ಆಗಬೇಕು ಎಂಬ ಕೂಗು ಜೋರಾಯಿತು. ಹೀಗೆ ಕೊನೆಗೆ ರಾಷ್ಟ್ರ ನಾಯಕರುಗಳು ಈ ಒಂದು ವಿಭಜನೆಗೆ ಒಪ್ಪಿಕೊಂಡಾಗ ಖಾನ್ ಅಬ್ದುಲ್ ಗಫಾರ್ ಖಾನ್, ಮೌಲಾನಾ ಅಬುಲ್ ಕಲಾಂ ಆಜಾದ್ ಮುಂತಾದ ನಾಯಕರು ವಿರೋಧ ವ್ಯಕ್ತಪಡಿಸ್ತಾರೆ, ಬೇಡ ದೇಶವನ್ನು ವಿಭಾಗ ಮಾಡುವುದಂತೇಳಿ. ಆದರೆ ಈ ಸಮಯದಲ್ಲಿ ದೇಶವು, ಮುಖ್ಯವಾಗಿ ಉತ್ತರ ಭಾರತವು
ಹಿಂದೆಂದೂ ಕಾಣದ ಮತೀಯ ಗಲಭೆಯಲ್ಲಿ, ಕೋಮು ದಳ್ಳುರಿಯಲ್ಲಿ ಸುಟ್ಟು ಕರಕಲಾಗಿ ಹೋಗ್ತದೆ. ಲಕ್ಷಾಂತರ ಜನರು ಈ ಕೋಮು ದಳ್ಳೂರಿಯಲ್ಲಿ ಸುಟ್ಟು ಕರಕಲಾಗಿ ಹೋಗ್ತಾರೆ. ಸುಮಾರು 5 ಲಕ್ಷ ಜನರ ಹತ್ಯೆ ಆಗ್ತದೆ. ನಾವೆಲ್ಲ ಈ ಒಂದು 1947 ಆಗಸ್ಟ್ 15ರ ಸ್ವಾತಂತ್ರ್ಯ ಸಂಭ್ರಮವನ್ನು ಇನ್ನೂ ಆಚರಿಸ್ತಾ ಇರಬೇಕಾದ್ರೆ ಗಾಂಧೀಜಿಯವರು ಮಾತ್ರ ಈ ಒಂದು ಕೋಮು ದಳ್ಳೂರಿಯಿಂದ ತೊಂದರೆಗೊಳಗಾದ ಜನರನ್ನು ಭೇಟಿ ಮಾಡಿ ಸಾಂತ್ವನ ನೀಡುವ ಕಾರ್ಯದಲ್ಲಿ ತೊಡಗಿದ್ರು ಮಕ್ಕಳೇ. ಹೀಗೆ ಈ ಒಂದು ಮತೀಯ ಗಲಭೆ ಇದನ್ನು ಒಂದು ಹತೋಟಿಗೆ ತರಬೇಕಾದ್ರೆ ಬಹಳಷ್ಟು ಶ್ರಮ ಪಡಬೇಕಾಗ್ತದೆ. ಉತ್ತರ ಭಾರತದ ಬಹುತೇಕ ರಾಜ್ಯಗಳಲ್ಲಿ, ಪಾಕಿಸ್ತಾನ ಮತ್ತು ಭಾರತದಲ್ಲೂ ಈ ಕೋಮು ಗಲಭೆ ಸಂಭವಿಸ್ತದೆ. ದೇಶದ ಪ್ರಥಮ ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡವರು ಜವಾಹರ್ಲಾಲ್ ನೆಹರೂರವರು. ಅವರಿಗೆ ಈ ಒಂದು ಮತೀಯ ಗಲಭೆಯನ್ನು ನಿಯಂತ್ರಿಸುವುದು ಬಹಳ ಕಷ್ಟದ ಕೆಲಸವಾಗ್ತದೆ. ಆರಂಭದಲ್ಲಿಯೇ ಅವರು ಆಡಳಿತವನ್ನು ಕೈಗೆ ತೆಗೆದುಕೊಂಡ ಆರಂಭದಲ್ಲಿಯೇ ಇಂಥ ಒಂದು ಪರಿಸ್ಥಿತಿ ಉದ್ಭವಿಸಿದಾಗ ಮಕ್ಕಳೇ, ಯಾವ ರೀತಿ ಈ ಒಂದು ಕೋಮು ಗಲಭೆಯನ್ನು ನಿಯಂತ್ರಿಸಲು ಅವರು ಪ್ರಯತ್ನಿಸಿರಬಹುದು ಅಂತೇಳಿ ನೀವು ಯೋಚಿಸ್ಕೊಳ್ಳಿ. ಆದರೆ ನಮ್ಮ ನೆಹರೂರವರು ಬಹಳ ಉತ್ತಮವಾಗಿ ಈ ಸಮಸ್ಯೆಯನ್ನು ಪರಿಹರಿಸ್ತಾರೆ. ಆದರೆ ಆ ಕೋಮು ದಳ್ಳೂರಿಯ ದೃಶ್ಯಗಳು ಮಾತ್ರ ಅವರ ಸ್ಮೃತಿ ಪಟಲದಿಂದ ಹೋಗುವುದಿಲ್ಲ. ಮುಂದೆ ನಮ್ಮ ದೇಶ ಜಾತ್ಯತೀತ ದೇಶವನ್ನಾಗಿ ಮಾಡಲಿಕ್ಕೆ, ನಮ್ಮ ಸಂವಿಧಾನದಲ್ಲಿ ಈ ಒಂದು ಆಶಯವನ್ನು, ಈ ಒಂದು ಅಂಶವನ್ನು ಸೇರಿಸಲಿಕ್ಕೆ ಈ ಮತೀಯ ಗಲಭೆಗಳು ಕಾರಣವಾಗಿರಬಹುದು. ಆದುದರಿಂದ ಮಕ್ಕಳೇ, ಇದರಿಂದ ಒಂದು ಎಷ್ಟೆಲ್ಲ ಅನಾಹುತಗಳು ಸಂಭವಿಸ್ತದಲ್ವಾ. ನಮ್ಮ ಸುತ್ತಮುತ್ತ ಈಗ ಕೂಡ ಮತೀಯ ಗಲಭೆಗಳು ಆಗ್ತಾ ಉಂಟು. ಇದರಿಂದ ಭಯ ಉಂಟಾಗ್ತದೆ, ಆತಂಕದ ಪರಿಸ್ಥಿತಿ ಉಂಟಾಗ್ತದೆ, ಆಸ್ತಿಪಾಸ್ತಿಗಳಿಗೆ ನಷ್ಟ ಆಗ್ತದೆ. ಇದರಿಂದ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಆಗ್ತದೆ. ಮುಖ್ಯವಾಗಿ ಇದು ನಾವೆಲ್ಲರೂ ಒಂದು, ನಮ್ಮ ರಾಷ್ಟ್ರೀಯ ಐಕ್ಯತೆಗೆ ಭಂಗ ತರುವಂತಹ ಒಂದು ಪ್ರಮುಖ ಅಂಶ ಅಂತ ಹೇಳಿದರೆ ಈ ಒಂದು ಮತೀಯ ಗಲಭೆ ಅಥವಾ ಕೋಮು ಗಲಭೆ. ಆದುದರಿಂದ ನಾವೇನು ಮಾಡಬಹುದು ಮಕ್ಕಳೇ? ಖಂಡಿತವಾಗಿಯೂ ಮುಂದೆ ಸಮಾಜದಲ್ಲಿ ಬಾಳಿ ಬದುಕಬೇಕಾದವರು ನಾವು. ಇದೇ ರೀತಿ ಕೋಮು ಗಲಭೆ, ಮತೀಯ ಗಲಭೆಯು ಮುಂದುವರಿತಾ ಹೋದಲ್ಲಿ ನಮ್ಮ ದೇಶ ಉದ್ಧಾರ ಆಗಲಿಕ್ಕೆ, ಅಭಿವೃದ್ಧಿ ಆಗಲಿಕ್ಕೆ ಖಂಡಿತ ಸಾಧ್ಯವಿಲ್ಲ. ನಮ್ಮ ಆರ್ಥಿಕತೆಗೆ ಬಲವಾದ ಪೆಟ್ಟು ನೀಡ್ತದೆ ಅಲ್ವಾ. ಆದುದರಿಂದ ಈ ಮತೀಯ ಗಲಭೆಯನ್ನು ನಿಯಂತ್ರಿಸಲಿಕ್ಕೆ ನಾವು ಎಲ್ಲ ಧರ್ಮದವರೊಂದಿಗೆ ಉತ್ತಮ ಸಂಬಂಧವನ್ನು ಇಟ್ಕೊಳ್ಬೇಕು. ಎಲ್ಲ ಧರ್ಮದವರನ್ನು ಗೌರವಿಸಬೇಕು. ಎಲ್ಲ ಧರ್ಮದ ತಿರುಳು ಒಂದೇ, ನಮಗಿರುವುದು ಒಂದೇ ದೇವರು, ನಾಮ ಹಲವು. ಬಹಳಷ್ಟು ಸಮಾಜ ಸುಧಾರಕರು ಇದನ್ನು ಒತ್ತಿ ಹೇಳಿದ್ದಾರೆ. ಆದುದರಿಂದ ಕೋಮು ಸೌಹಾರ್ದತೆಯನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕು. ಈ ರೀತಿ ಮತೀಯ ಗಲಭೆಯನ್ನು ಆಗುವುದನ್ನು ನಾವು ನಿಯಂತ್ರಿಸಬೇಕು ಅಂಥೇಳಿ ನಾನು ನಿಮ್ಮ ಹತ್ರ ಕೇಳಿಕೊಳ್ತಾ ಇದ್ದೇನೆ ಮಕ್ಕಳೇ. ಖಂಡಿತವಾಗಿ ಈ ಭವಿಷ್ಯ ನಮಗೆ ಇದೆ. ಭಾರತದಲ್ಲಿ ನಾವು ಬದುಕುಳಿಬೇಕಾದ್ರೆ ಈ ಕೋಮು ಗಲಭೆಯನ್ನು ಹತೋಟಿಗೆ ತರಲೇಬೇಕು. ನಮ್ಮ ಮಾನಸಿಕ ಸ್ಥಿತಿ ಪರಿವರ್ತನೆ ಆಗಬೇಕು. ಉತ್ತಮವಾದಂತಹ ಸಂಬಂಧವನ್ನು ನಾವು ಎಲ್ಲ ಧರ್ಮದವರೊಂದಿಗೆ ಹೊಂದಿರಬೇಕು ಅಂಥೇಳಿ ಹೇಳಲು ಇಷ್ಟಪಡ್ತಾ ಇದ್ದೇನೆ. ನೆಕ್ಸ್ಟ್, ಆ ಪ್ರಾರಂಭದ ಹಂತದಲ್ಲಿ ಈ ಮತೀಯ ಗಲಭೆಯಿಂದಾಗಿ ಆದಂತಹ ಇನ್ನೊಂದು ಸಮಸ್ಯೆ ಅಂತ ಹೇಳಿದರೆ ನಿರಾಶ್ರಿತರ ಸಮಸ್ಯೆ. ಯಾರು ನಿರಾಶ್ರಿತರು ಅಂತ ಹೇಳಿದರೆ, ವಿವಿಧ ಸಂದರ್ಭದಲ್ಲಿ ವಿವಿಧ ಕಾರಣಗಳಿಂದಾಗಿ ಜನರು ನಿರಾಶ್ರಿತರಾಗಬಹುದು. ಇವರು ಯುದ್ಧ ಕಾಲದ ನಿರಾಶ್ರಿತರು. ಭಾರತ ವಿಭಜನೆಯ ಸಮಯದಲ್ಲಿ ಮತೀಯ ಗಲಭೆಯಿಂದಾಗಿ ಬಂದಂತಹ ನಿರಾಶ್ರಿತರು. ಎಲ್ಲಿಂದ ಬರ್ತಾರೆ ಭಾರತಕ್ಕೆ ನಿರಾಶ್ರಿತರು? ಮುಖ್ಯವಾಗಿ ದೇಶ ವಿಭಜನೆಯ ಸಮಯದಲ್ಲಿ ಮುಂದಿನ ಉತ್ತಮ ಭವಿಷ್ಯಕ್ಕಾಗಿ ತಮ್ಮ ಧರ್ಮದವರೇ ಅಧಿಕವಾಗಿರುವಂತಹ ದೇಶಗಳ ಕಡೆಗೆ ಜನ ಮುಖ ಮಾಡ್ತಾರೆ. ಪಾಕಿಸ್ತಾನ ಪ್ರದೇಶದಲ್ಲಿದ್ದಂತಹ ಹಿಂದೂಗಳು ಭಾರತದ ಕಡೆ ಮುಖ ಮಾಡಿದರೆ, ಭಾರತದಲ್ಲಿದ್ದಂತಹ ಮುಸ್ಲಿಮರು ಹೆಚ್ಚಿರುವಂತಹ ಪಾಕಿಸ್ತಾನದ ಕಡೆಗೆ ಮುಖ ಮಾಡ್ತಾರೆ. ಈ ಸಮಯದಲ್ಲಿ ಅವರಿಗೆ ಬಂದಂತಹ ನಿರಾಶ್ರಿತರಿಗೆ ಒಂದು ಪುನರ್ವಸತಿಯನ್ನು ಕಲ್ಪಿಸಿಕೊಡುವಂತಹ ಕೆಲಸ ಆಗಬೇಕಿತ್ತು. ಪಶ್ಚಿಮ ಪಾಕಿಸ್ತಾನ
ಇದು ಪಶ್ಚಿಮ ಪಾಕಿಸ್ತಾನ. ಇನ್ನು ಬಾಂಗ್ಲಾದೇಶ ಅಂತೇಳಿ ಏನು ಕರೀತೇವೆ ಅದು 1971ರವರೆಗೆ ಪಾಕಿಸ್ತಾನದ ಹತೋಟಿಯಲ್ಲಿತ್ತು. ಇದನ್ನು ಪೂರ್ವ ಪಾಕಿಸ್ತಾನ ಅಂತೇಳಿ ಕರೀತಿದ್ರು. ನಮಗೆ ನಿರಾಶ್ರಿತರು ಪಶ್ಚಿಮ ಪಾಕಿಸ್ತಾನದಿಂದನೂ ಬರ್ತಾರೆ, ಪೂರ್ವ ಪಾಕಿಸ್ತಾನದಿಂದನೂ ಬರ್ತಾರೆ. ಪಶ್ಚಿಮ ಪಾಕಿಸ್ತಾನದಿಂದ ಬಂದಂತಹ ನಿರಾಶ್ರಿತರಿಗೆ ಸುಮಾರು 1951ರ ಹೊತ್ತಿಗೆ ಪುನರ್ವಸತಿಯನ್ನು ಕಲ್ಪಿಸುವ ಕೆಲಸ ಆಗ್ತದೆ. ಆದರೆ ಪೂರ್ವ ಪಾಕಿಸ್ತಾನದಿಂದ ಬಂದಂತಹ ಈ ನಿರಾಶ್ರಿತರಿಗೆ ಒಂದು ಪುನರ್ವಸತಿಯನ್ನು ಕಲ್ಪಿಸುವಂತಹ ಕೆಲಸ ಸುಮಾರು 1971ರವರೆಗೆ ಮುಂದುವರಿಯುತ್ತದೆ. ಪೂರ್ವ ಪಾಕಿಸ್ತಾನದಿಂದ ಬಂದ ನಿರಾಶ್ರಿತರಿಗೆ ಮುಖ್ಯವಾಗಿ ಅದಕ್ಕೆ ಹೊಂದಿಕೊಂಡಿದ್ದಂತಹ ಪಶ್ಚಿಮ ಬಂಗಾಳ, ತ್ರಿಪುರ, ಮೇಘಾಲಯ ಮತ್ತು ಅಸ್ಸಾಂ ಈ ರಾಜ್ಯಗಳಲ್ಲಿ ಪುನರ್ವಸತಿಯನ್ನು ಕಲ್ಪಿಸಲಾಗ್ತದೆ. ಪೂರ್ವ ಪಾಕಿಸ್ತಾನದಿಂದ ಬಂದ ನಿರಾಶ್ರಿತರಿಗೆ ಕೇವಲ ಬಂಗಾಳಿ ಭಾಷೆ ಮಾತ್ರ ಬರ್ತಿತ್ತು. ಆದುದರಿಂದ ಹೆಚ್ಚಾಗಿ ಅವರು ಪಶ್ಚಿಮ ಬಂಗಾಳದಲ್ಲೇ ನೆಲೆ ನಿಲ್ಲಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದರ ಪರಿಣಾಮವಾಗಿ ಪಶ್ಚಿಮ ಬಂಗಾಳದಲ್ಲಿ ಜನದಟ್ಟಣೆ ಜಾಸ್ತಿ ಆಗ್ತದೆ, ಜನಸಂಖ್ಯೆಯ ಒತ್ತಡ ಉಂಟಾಗ್ತದೆ. ಇದರ ಪರಿಣಾಮವಾಗಿ ಸರ್ಕಾರ ಬೇರೆ ರಾಜ್ಯಗಳಲ್ಲಿ ಅವರಿಗೆ ಪುನರ್ವಸತಿಯನ್ನು ಕಲ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತದೆ. ಪ್ರೀತಿಯ ಮಕ್ಕಳೇ, ಆಗ ಭಾರತದ ಪರಿಸ್ಥಿತಿಯೂ ಉತ್ತಮವಾಗಿರಲಿಲ್ಲ, ಭಾರತದ ಆರ್ಥಿಕತೆಯೂ ಉತ್ತಮವಾಗಿ ಇರಲಿಲ್ಲ. ಆದರೂ ಎಲ್ಲ ಕಾಲದಲ್ಲಿ ಭಾರತ ಎಲ್ಲ ದೇಶಗಳಿಂದ ಬಂದಂತಹ ನಿರಾಶ್ರಿತರನ್ನು ಸ್ವೀಕರಿಸ್ತಾ ಇತ್ತು. ಈ ಸಮಯದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಭಾರತದಲ್ಲಿ ಬರಗಾಲ ಇರ್ತದೆ. ಮುಖ್ಯವಾಗಿ ಪಶ್ಚಿಮ ಬಂಗಾಳದಲ್ಲಿ ಬರಗಾಲ ಇದ್ದರೂ ಕೂಡ ಜನರಿಗೆ ಪುನರ್ವಸತಿಯನ್ನು ಕಲ್ಪಿಸುವ ಕೆಲಸವನ್ನು ಮಾನವೀಯ ದೃಷ್ಟಿಯಲ್ಲಿ ಭಾರತ ಮಾಡ್ತದೆ. ಹಾಗಾದರೆ ಭಾರತಕ್ಕೆ ಬಂದ ನಿರಾಶ್ರಿತರು ಒಂದು ಪಶ್ಚಿಮ ಪಾಕಿಸ್ತಾನ ಅಥವಾ ಇಂದಿನ ಪಾಕಿಸ್ತಾನದಿಂದ ಬಂದರು. ನೆಕ್ಸ್ಟ್ ಬಾಂಗ್ಲಾದೇಶ, ಆಗಿನ ಪೂರ್ವ ಪಾಕಿಸ್ತಾನದಿಂದ ಬಂದರು. ಈಗ ಬಾಂಗ್ಲಾದೇಶಕ್ಕೆ ಪಾಕಿಸ್ತಾನದಿಂದ ಮುಕ್ತಿ ಬೇಕಿತ್ತು. ಆದುದರಿಂದ ಬಾಂಗ್ಲಾ ವಿಮೋಚನಾ ಚಳುವಳಿ, ಬಾಂಗ್ಲಾ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ನಡೆಸ್ತದೆ. 1971ರಲ್ಲಿ ಬಾಂಗ್ಲಾದೇಶ ರಚನೆ ಆಗ್ತದೆ. 1971ರಲ್ಲಿ ಬಾಂಗ್ಲಾದೇಶ ರಚನೆ ಆಗ್ತದೆ. ಇದಕ್ಕಿಂತ ಮುಂಚೆ ಬಾಂಗ್ಲಾದೇಶವನ್ನು ಪೂರ್ವ ಪಾಕಿಸ್ತಾನ ಅಂತ ಕರೀತಿದ್ರು. ಪೂರ್ವ ಪಾಕಿಸ್ತಾನದಿಂದ ಭಾರತಕ್ಕೆ ಈ ಒಂದು 1971ರ ಸಮಯಕ್ಕೂ ಅನೇಕ ಮಂದಿ ಜನರು ವಲಸೆ ಬರ್ತಾರೆ ನಿರಾಶ್ರಿತರಾಗಿ. ಅವರಿಗೂ ಕೂಡ ಭಾರತ ಪುನರ್ವಸತಿಯನ್ನು ಕಲ್ಪಿಸ್ತದೆ. ಹೀಗೆ ಮಾನವೀಯ ದೃಷ್ಟಿಯಿಂದ ಅವರನ್ನು ನೆಲೆ ಕಂಡುಕೊಳ್ಳಲಿಕ್ಕೆ ಭಾರತ ಸರ್ಕಾರ ಬಹಳಷ್ಟು ಪ್ರಯತ್ನ ಮಾಡ್ತದೆ. ಈ ನಿರಾಶ್ರಿತರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡ್ತದೆ. ಶಿಕ್ಷಣ, ಆರೋಗ್ಯ, ಉದ್ಯೋಗ ಎಲ್ಲ ಸವಲತ್ತುಗಳನ್ನು ಒದಗಿಸಿಕೊಡುವಂತಹ ಕೆಲಸ ಭಾರತ ಸರ್ಕಾರದ ಮೇಲೆ. ಈ ಸಮಯದಲ್ಲಿ ಇದನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ಭಾರತ ಸರ್ಕಾರ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಒದಗಿಸ್ತದೆ. ಪಾಕಿಸ್ತಾನದಿಂದ ಭಾರತಕ್ಕೆ ನಿರಾಶ್ರಿತರು ಬಂದರು. ಬಾಂಗ್ಲಾದೇಶ ಅಥವಾ ಪೂರ್ವ ಪಾಕಿಸ್ತಾನದಿಂದ ಭಾರತಕ್ಕೆ ನಿರಾಶ್ರಿತರು ಬಂದರು. ಅವರಿಗೆಲ್ಲರಿಗೂ ಪುನರ್ವಸತಿಯನ್ನು ಕಲ್ಪಿಸಲಾಯಿತು. ಇನ್ನು ಯಾವ ದೇಶಗಳಿಂದ ಬಂದರು ಮಕ್ಕಳೇ? ಇದು ಟಿಬೆಟ್. ಇವಾಗ ಇದು ಚೀನಾ ದೇಶದ ಹಿಡಿತದಲ್ಲಿ ಉಂಟು. ಚೀನಾ ದೇಶವು ಟಿಬೆಟ್ಟನ್ನು ಆಕ್ರಮಿಸಿದಾಗ ಅಲ್ಲಿಯ ಬೌದ್ಧ ಧರ್ಮೀಯರು ಬಹಳಷ್ಟು ಸಂಖ್ಯೆಯಲ್ಲಿ ಭಾರತಕ್ಕೆ ವಲಸೆ ಬರ್ತಾರೆ. ತಮ್ಮ ದೇಶವನ್ನು ಬಿಟ್ಟು ಭಾರತಕ್ಕೆ ನಿರಾಶ್ರಿತರಾಗಿ ಬರ್ತಾರೆ. ಆಗ ಅವರಿಗೂ ಕೂಡ ಒಂದು ಪುನರ್ವಸತಿಯನ್ನು ಕಲ್ಪಿಸುವಂಥ ಕೆಲಸವನ್ನು ಭಾರತ ಸರ್ಕಾರ ಮಾಡ್ತದೆ. ಉತ್ತರದ ಭಾರತದ ರಾಜ್ಯಗಳಲ್ಲಿ ಅವರಿಗೆ ಪುನರ್ವಸತಿಯನ್ನು ಕಲ್ಪಿಸಿದ ನಂತರ 1,20,000 ಜನರು ಭಾರತಕ್ಕೆ ಬರ್ತಾರೆ, ಟಿಬೆಟ್ ನಿರಾಶ್ರಿತರು. ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ಮುಖ್ಯವಾಗಿ ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡ್ತದೆ ಅವರಿಗೋಸ್ಕರ? ಆಗಿನ ಮೈಸೂರು ರಾಜ್ಯ, ಮೈಸೂರು ಜಿಲ್ಲೆಯ ಬೈಲುಕುಪ್ಪೆ ಎನ್ನುವಲ್ಲಿ
ಟಿಬೆಟ್ನಿಂದ ಬಂದ ನಿರಾಶ್ರಿತರಿಗೆ ಸುಮಾರು 3,000 ಎಕರೆ ಜಮೀನನ್ನು ಅಂದಿನ ಮೈಸೂರು ಸರ್ಕಾರ ಮಂಜೂರು ಮಾಡ್ತದೆ. ಇವಾಗ ಕೂಡ ಮಕ್ಕಳೇ ನೀವು ಹೋಗಿರಬಹುದು, ಕುಶಾಲನಗರ ದಾಟಿ ನೀವು ಮುಂದೆ ಹೋದರೆ ಬೈಲುಕುಪ್ಪೆ ಸಿಗ್ತದೆ. ಬೌದ್ಧ ಧರ್ಮೀಯರು ಬಹಳಷ್ಟು ಸಂಖ್ಯೆಯಲ್ಲಿ ಅಲ್ಲಿದ್ದಾರೆ. ಇವತ್ತು ಅವರ ಗೋಲ್ಡನ್ ಟೆಂಪಲ್ ಅಂತೇಳಿ ಏನು ನಾವು ಪ್ರತಿ ಸಲ ಪ್ರವಾಸಕ್ಕೆ ಹೋದಾಗ ನಾವು ಖಂಡಿತವಾಗಿ ಅಲ್ಲಿಗೆ ಭೇಟಿ ನೀಡಲೇಬೇಕು. ಅತ್ಯಂತ ಸುಂದರವಾದ ಒಂದು ಮಂದಿರವನ್ನು ಅಲ್ಲಿ ಅವರು ನಿರ್ಮಿಸಿದ್ದಾರೆ. ಅನೇಕ ಬೌದ್ಧ ಭಿಕ್ಷುಗಳನ್ನು, ಬೌದ್ಧ ಧರ್ಮೀಯರನ್ನು, ಟಿಬೆಟಿನಿಂದ ಬಂದಂತಹ ಜನರನ್ನು ನಾವು ಅಲ್ಲಿ ಕಾಣ್ಬೋದು. ಈ ರೀತಿ ಸ್ವಾತಂತ್ರ್ಯ ಬಂದ ಆರಂಭದಲ್ಲಿ ಭಾರತ ಮತೀಯ ಗಲಭೆಯನ್ನು ಹೇಗೆ ನಿಯಂತ್ರಿಸಿತು ಹಾಗೂ ಬೇರೆ ಬೇರೆ ದೇಶಗಳಿಂದ ಬಂದ ನಿರಾಶ್ರಿತರ ಸಮಸ್ಯೆಗೆ ಹೇಗೆ ಸ್ಪಂದಿಸಿತು ಎಂಬುದನ್ನು ಇಂದಿನ ತರಗತಿಯಲ್ಲಿ ನಾವು ತಿಳಿದುಕೊಂಡೆವು. ಪ್ರೀತಿಯ ಮಕ್ಕಳೇ, ಮತ್ತೊಮ್ಮೆ ಪುನರ್ಮನನ ಮಾಡಲಿಕ್ಕೆ ಭಾರತ ಸ್ವಾತಂತ್ರ್ಯ ಪಡೆದಾಗ ಸಂತಸದ ಜೊತೆಗೆ ಸಂಕಟವನ್ನು ಅನುಭವಿಸಿತು. ಭಾರತ ಎದುರಿಸಿದ ಹಲವಾರು ಸಮಸ್ಯೆಗಳಿಗೆ ಒಂದೊಂದೇ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾ ಭಾರತ ಬಂತು. ಹೀಗೆ ನಿಮಗೊಂದು ಮನೆ ಕೆಲಸ, ಸ್ವಾತಂತ್ರ್ಯ ಬಂದ ಆರಂಭದಲ್ಲಿ ಭಾರತ ಎದುರಿಸಿದ ಸಮಸ್ಯೆಗಳು ಯಾವುವು ಅದನ್ನು ನೀವು ಪಟ್ಟಿ ಮಾಡಬೇಕು. ಎರಡನೇ ಪ್ರಶ್ನೆ, ನಿರಾಶ್ರಿತರ ಸಮಸ್ಯೆಯನ್ನು ಭಾರತ ಹೇಗೆ ಬಗೆಹರಿಸಿತು? ಈ ಪ್ರಶ್ನೆಗಳಿಗೆ ಉತ್ತರ ಬರೆದುಕೊಂಡು ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಪ್ರಶ್ನೆಗಳನ್ನು ಕೇಳ್ತೇನೆ, ಆಗ ನೀವು ಉತ್ತರವನ್ನು ಹೇಳಬೇಕು.